ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾನು ನಿಮ್ಮ ಸುಜಾತ ಮಲ್ನಾಡ್. ನಾನಿವತ್ತು ಒಂದು ವಿಶೇಷ ಅಡುಗೆಯೊಂದಿಗೆ ಬಂದಿದ್ದೀನಿ. ಏನಪ್ಪ ಇವತ್ತಿನ ವಿಶೇಷ ಅಂತೀರಾ? ನನ್ನ ಚಾನಲ್ ಅಂದರೆ ಮಲ್ನಾಡ್ ಕೆಫೆ ಕೊಪ್ಪ ಚಾನಲ್ 1,000 ಸಬ್ಸ್ಕ್ರೈಬರನ್ನು ದಾಟಿದೆ. ಅದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಒಂದು ಸಿಹಿ ಅಡುಗೆಯೊಂದಿಗೆ ಈ ಸಂತೋಷವನ್ನು ಹಂಚ್ಕೊಳ್ಳೋಣ ಅಂತ ನಮ್ಮ ಮಲೆನಾಡಿನ ವಿಶೇಷವಾದಂಥ ಅಡುಗೆ ಕಾಯಿಗಿಣ್ಣು, ಈ ಸಿಹಿ ಅಡುಗೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇನ್ನೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಕಾಯಿಗಿಣ್ಣನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಈ ಕಾಯಿಗಿಣ್ಣನ್ನು ಮಾಡೋಕ್ಕೆ ಅಕ್ಕಿನ ನೆನೆಸ್ಕೋಬೇಕು. ನಾನಿಲ್ಲಿ 3/4 ಬಟ್ಲಾಗೋಷ್ಟು ರಾಜಮುಡಿ ಅಕ್ಕಿನ ಬಳಸ್ತೀನಿ. ನೀವು ದಿನಂಪ್ರತಿ ಬಳಸುವಂಥ ಅಕ್ಕಿನ ಬಳಸ್ಬೋದು. ನಂತರ ಈ ಅಕ್ಕಿಗೆ ನೀರು ಹಾಕಿಬಿಟ್ಟು 1-2-3 ಸಲ ಚೆನ್ನಾಗಿ ತೊಳ್ಕೊಂಬಿಡಬೇಕು. ಆನಂತರ ನೀರು ಪೂರ್ತಿಯಾಗಿ ಬಸಿದ್ಬಿಟ್ಟು ಆನಂತರ ಅಕ್ಕಿ ಮುಳುಗೋ ಅಷ್ಟು ನೀರು ಹಾಕಿಬಿಟ್ಟು 3-4 ಗಂಟೆ ಆದರೂ ಚೆನ್ನಾಗಿ ನೆನಿಬೇಕು. ನಾನಿವಾಗ ನೆನೆಯೋದಕ್ಕೆ ಬಿಟ್ಬಿಡ್ತಾ ಇದ್ದೀನಿ. ನೋಡಿ, ಅಕ್ಕಿ ಈಗ 3-4 ಗಂಟೆ ಸಮಯ ಚೆನ್ನಾಗಿ ನೆಂದಿದೆ. ಇವಾಗ ಅಕ್ಕಿನ ರುಬ್ಕೋಬೇಕು. ರುಬ್ಕೊಳ್ಳೋಕೆ ಮುಂಚೆ ಅದಕ್ಕೆ ಏನೇನು ಹಾಕಬೇಕು ಅಂತ ನೋಡ್ಕೊಂಬರೋಣ. ನಾನು ಅಕ್ಕಿ 3/4 ಬಟ್ಲಾಗೋಷ್ಟು ತೊಗೊಂಡಿದ್ದೀನಿ. ಹಾಗೆಯೇ ಬೆಲ್ಲನೂ ಕೂಡ 3/4 ಬಟ್ಲಾಗೋಷ್ಟು ತೊಗೊಂಡಿದ್ದೀನಿ. ಜೊತೆಗೆ ತೆಂಗಿನಕಾಯಿನ 1.5 ಬಟ್ಲಾಗೋಷ್ಟು ತೊಗೊಂಡಿದ್ದೀನಿ. ಅಕ್ಕಿ ಎಷ್ಟು ತೊಗೊಂಡಿರ್ತೀವೋ ಅದರ 2 ಪಟ್ಟಷ್ಟು ತೆಂಗಿನಕಾಯಿ ತುರಿನ ತೊಗೋಬೇಕು. ಈಗ ಇದನ್ನು ರುಬ್ಕೋಬೇಕು. ಅಕ್ಕಿಯನ್ನು ಈಗ ನಾನು ಮಿಕ್ಸಿ ಜಾರಿಗೆ ಪೂರ್ತಿಯಾಗಿ ಹಾಕ್ಕೊಳ್ತಿದ್ದೀನಿ. ಅಕ್ಕಿಯೆಲ್ಲ ಹಾಕ್ಕೊಂಡಾದ್ರ ಮೇಲೆ ಬೆಲ್ಲ ಮತ್ತು ತೆಂಗಿನಕಾಯಿನೂ ಕೂಡ ಇದಕ್ಕೆ ಸೇರಿಸ್ಕೋಬೇಕು. ನೋಡಿ, ನಾನೀಗ ಬೆಲ್ಲವನ್ನು ಮತ್ತು ತೆಂಗಿನಕಾಯಿ ತುರಿಯನ್ನು ಪೂರ್ತಿಯಾಗಿ ಸೇರಿಸ್ಕೊಳ್ತೀನಿ. ಒಂದೇ ಸಲಕ್ಕೆ ಆದರೆ ರುಬ್ಕೊಳ್ಳಿ, ಇಲ್ಲಾಂದರೆ 2 ಸಲ ಹಾಕ್ಕೊಳ್ಳಿ, ಪರವಾಗಿಲ್ಲ. ಆನಂತರದಲ್ಲಿ 1/4 ಲೋಟದಷ್ಟು ನೀರನ್ನು ಹಾಕಿ ಅಕ್ಕಿಯನ್ನು ತರಿಯಾಗಿ ರುಬ್ಕೋಬೇಕು. ನೋಡಿ, ಈ ರೀತಿಯಾಗಿ ತರಿಯಾಗಿ ರುಬ್ಕೋಬೇಕು. ಜಾಸ್ತಿ ನಯವಾಗಿ ರುಬ್ಕೊಳ್ಬಾರ್ದು. ಈಗ ದೋಸೆಗೆ ಇಡ್ಲಿಗೆಲ್ಲ ರುಬ್ಕೋತೀವಲ್ಲ ಆ ಥರ ರುಬ್ಕೋಬಾರ್ದು. ದಪ್ಪ ರವೆ ಇರುತ್ತಲ್ಲ ಆ ರೀತಿಯಾಗಿ ರುಬ್ಕೋಬೇಕು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೋಬೇಕು. ಉಪ್ಪು ಮತ್ತು ಹಿಟ್ಟು ಚೆನ್ನಾಗಿ ಹೊಂದ್ಕೊಳ್ಬೇಕು. ಅಷ್ಟ ತನಕ ಕಲಿಸ್ಕೊಂಡ್ರೆ ಆಯಿತು. ಇವಾಗ ಹಿಟ್ಟು ಕಲಿಸ್ಕೊಂಡು ತಯಾರಾಗಿದೆ. ನಂತರ ಈ ಹಿಟ್ಟನ್ನು ಹುಯ್ಯೋದಕ್ಕೆ ಒಂದು ತಟ್ಟೆಗೆ ತುಪ್ಪ ಅಥವಾ ಎಣ್ಣೆ ಏನಾದರೂ ಸವರ್ಕೋಬೋದು. ಈ ರೀತಿಯಾಗಿ ಪೂರ್ತಿಯಾಗಿ ನಾನು ತುಪ್ಪವನ್ನು ಸವರ್ಕೊಂಡಿದ್ದೀನಿ ತಟ್ಟೆಗೆ. ಆನಂತರದಲ್ಲಿ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಈ ಮಿಶ್ರಣವನ್ನು ಈ ತಟ್ಟೆಗೆ ಹಾಕ್ಕೋಬೇಕು. ನಾವು ಮಾಮೂಲಿಯಾಗಿ ಗಂಗಳ ಇಡ್ಲಿ ಒಯ್ತೀವಲ್ಲ ಆ ರೀತಿಯಾಗಿ ಹಾಕ್ಕೊಂಡ್ರೆ ಆಯಿತು. ನೋಡಿ, ಈಗ ನಾನು ಪೂರ್ತಿ ಹಿಟ್ಟನ್ನು ಈ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಹಿಟ್ಟನ್ನು ತಟ್ಟೆಗೆ ಹಾಕಿ ಆದ ನಂತರ ಈ ರೀತಿಯಾಗಿ ಸಮತಟ್ಟಾಗಿ ಮಾಡ್ಕೋಬೇಕು. ಆನಂತರದಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಕಾಯಕ್ಕಿಟ್ಕೋಬೇಕು. ನಾನು ಈಗಾಗಲೇ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಕಾಯಕ್ಕಿಟ್ಕೊಂಡಿದ್ದೀನಿ. ನೀರು ಕೂಡ ತುಂಬ ಬಿಸಿಯಾಗಿದೆ. ಆನಂತರ ಈ ತಟ್ಟೆಯನ್ನು ನಿಧಾನವಾಗಿ ಇಡ್ಲಿ ಪಾತ್ರೆಯಲ್ಲಿ ಇಡಬೇಕು. ತಟ್ಟೆ ಇಡುವಾಗ ಜೋಪಾನ, ಕೆಲವೊಂದು ಸಲ ಚೆಲ್ಲುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಆಮೇಲೆ ಇದಕ್ಕೆ ಮುಚ್ಚಿಬಿಟ್ಟು ಒಂದು 15 ನಿಮಿಷ ಆದರೂ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ. ಆನಂತರ ಕೆಳಗಿಳಿಸ್ಬಿಟ್ಟು 1-2 ನಿಮಿಷ ತಣ್ಣಗಾಗಕ್ಕೆ ಬಿಡಬೇಕು. ಆಮೇಲೆ ನಮಗೆ ಯಾವ ಆಕಾರದಲ್ಲಿ ಬೇಕೋ ಆ ರೀತಿಯ ಆಕಾರದಲ್ಲಿ ಈ ರೀತಿಯಾಗಿ ಕೊಯ್ದುಕೊಂಡ್ರೆ ಆಯಿತು. ಮಾಮೂಲಿಯಾಗಿ ನಾವು ಇಡ್ಲಿ ಹಾಕಿದಾಗ ಹೇಗೆ ಕೊಯ್ದುಕೊಳ್ತೀವೋ ಚಿಕ್ಕ ಚಿಕ್ಕ ಪೀಸಾಗಿ ಆ ರೀತಿ ಮಾಡಿಕೊಂಡ್ರೆ ಆಯಿತು. ಈ ಕಾಯಿಗಿಣ್ಣು ನಮ್ಮ ಮಲೆನಾಡಿನ ಸಿಹಿ ಅಡುಗೆಯಲ್ಲಿ ಒಂದು ವಿಶೇಷ ಅಂತಲೇ ಹೇಳ್ಬೋದು. ಅಷ್ಟೊಂದು ರುಚಿಯಾಗಿರುತ್ತೆ. ಜೊತೆಗೆ ನನ್ನ ಮಲ್ನಾಡ್ ಕೆಫೆ ಕೊಪ್ಪ ಚಾನಲ್ 1,000 ಸಬ್ಸ್ಕ್ರೈಬರನ್ನು ದಾಟೋದಕ್ಕೆ ನಿಮ್ಮ ಪ್ರೀತಿ ವಿಶ್ವಾಸನೇ ಕಾರಣ. ಹಾಗಾಗಿ ನಿಮ್ಮೆಲ್ಲರಿಗೂ ಈ ಮೂಲಕ ಧನ್ಯವಾದವನ್ನು ತಿಳಿಸ್ತಾ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ? ನಮಸ್ಕಾರ. ಎಲ್ಲರಿಗೂ ಶುಭವಾಗಲಿ.